ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವಲೋಕೋಪಕಾರಾಯ ಯೋದೇವ ಪರಮೇಶ್ವರ ಚರತತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಪ್ರಾರ್ಥಸ್ಮನೀಯ ಆರಾಧ್ಯ ಗುರುವನ್ನ ಸ್ಮರಣೆ ಮಾಡುತ್ತಾ, ಶಿರ್ಸಿಯ ಮಹಾನಗರದಲ್ಲಿ ಬೀಡ್ತಿ, ವರ್ಧಾ, ಅಗಿನಾಶಿನಿ, ವೇದಾವತಿ ಈ ನದಿ ಜೋಡಣೆಯ ಯೋಜನೆಯನ್ನು ಕೈ ಬಿಡುವ ದೃಷ್ಟಿಯಿಂದ ಪರಮಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಎಲ್ಲ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಿಭಾಯಿಸತಕ್ಕಂಥ ಪರಮಪೂಜ್ಯ ಆತ್ಮೀಯರಾದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಅವರಲ್ಲಿ ಶರಣ ಸಮರ್ಪಣೆ ಮಾಡುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಎಲ್ಲ ಜನಪ್ರತಿನಿಧಿಗಳೇ, ಮಾಧ್ಯಮದವರೇ, ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದರೇ ಮತ್ತು ಮಕ್ಕಳೇ, ಈ ಕಾರ್ಯಕ್ರಮ ಬಹಳಷ್ಟು ಸುದೀರ್ಘವಾಗಿ ಚರ್ಚೆಗಳ ಮುಖಾಂತರವಾಗಿ ನಿರ್ಣಯಗಳನ್ನು ಕೂಡ ಘೋಷಣೆ ಮಾಡಿ ಈಗ ಮುಕ್ತಾಯ ಹಂತಕ್ಕೆ ನಾವೆಲ್ಲ ಬರ್ತಾ ಇದ್ದೇವೆ. ಸಾಮಾನ್ಯವಾಗಿ ಸ್ವರ್ಣವಲ್ಲಿಯ ಮಹಾಪೂಜ್ಯರು ಯಾವುದಾದ್ರೂ ಒಂದು ಕಾರ್ಯವನ್ನ ಸಂಕಲ್ಪವನ್ನ ಮಾಡಿ ಕೈಗೆತ್ಕೊಂಡ್ರೆ ಅದು ಯಶಸ್ವಿ ಆಗಲಿಕ್ಕೆ ಆಗುವವರೆಗೂ ಬಿಡೋದಿಲ್ಲ. ಅವರು ಅಷ್ಟೊಂದು ಸತ್ಯ ಸಂಕಲ್ಪ ಆ ಪರಮ ಪೂಜ್ಯರಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಬಹುಶಃ ಶಿವಮೊಗ್ಗ ಜಿಲ್ಲೆ, ಕಾರವಾರ ಜಿಲ್ಲೆ ಪರಮ ಪೂಜ್ಯರು ಮಾತನಾಡ್ತಾ ಹೇಳಿದರು, ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ, ಶಿವಮೊಗ್ಗ ಜಿಲ್ಲೆದವರು ಅಂತ. ಅದ್ರ ಎರಡು ಒಂದೇ, ಕೇವಲ ಒಂದು 4 ಕಿಲೋಮೀಟರ್ ವ್ಯತ್ಯಾಸದಲ್ಲಿ ಇದ್ದೇವೆ ನಾವು ನೀವು. ಅಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಅಲ್ಲಿ ನಿರಂತರವಾಗಿರ್ತಕ್ಕಂಥ ಹೋರಾಟ ನಡೀತಾ ಐತಿ. ಒಂದು 10-15 ವರ್ಷ ಹಿಂಭಾಗದಲ್ಲಿ ವರ್ಧಾ ನದಿಗೆ ಬ್ಯಾತ್ನಾಳ್ ಡ್ಯಾಮ್ ಅಂತಕ್ಕಂಥ ಒಂದು ಭೂತವನ್ನು ಬಿಟ್ಟಿದ್ರು, ಅಲ್ಲಿ ಡ್ಯಾಮ್ ಮಾಡಬೇಕು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಜಡೆಯ ಒಂದು ಸಂಸ್ಥಾನ ಮಠದ ಒಂದು ಸಹಯೋಗದಲ್ಲಿ ಅಲ್ಲಿಯ ನಮ್ಮ ಜಿಲ್ಲೆ ಎಲ್ಲಾ ಮಠಾಧೀಶರನ್ನು ಸೇರಿಸಿ ಬೃಹತ್ತಾಗಿರ್ತಕ್ಕಂಥ ಇದೇ ರೀತಿ ಒಂದು ಸಮಾವೇಶ ಮಾಡಿತ್ತು. ಆಗಿನ ಸರ್ಕಾರ ಆ ಎಲ್ಲ ಸಮಾವೇಶದ ಮುಖಾಂತರವಾಗಿ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಬಂಗಾರಪ್ಪನವರು ಅದರ ನೇತೃತ್ವವನ್ನು ವಹಿಸಿಕೊಂಡು ಆ ಕಾರ್ಯವನ್ನು ಸ್ಥಗಿತ ಮಾಡಿದರು. ಯಾಕಂತಂದ್ರೆ ಅವತ್ತಂದ್ರೆ ಆ ಕಾರ್ಯ ಆಗಿದ್ರೆ ಇವತ್ತು ಸೊರಬ ತಾಲೂಕು ಮುಕ್ಕಾಲು ಭಾಗ ಎಲ್ಲ ಮುಳುಗಡೆ ಆಗ್ತಿತ್ತು. ನಾವೆಲ್ಲ ಮುಳುಗಡೆ ಪ್ರದೇಶದಲ್ಲಿ ಇರ್ತಿದ್ದೀವಿ. ಅಂತ ಯೋಜನೆಯನ್ನ ಅವತ್ತಿನ ಜನಪ್ರತಿನಿಧಿಗಳು ಬಹಳಷ್ಟು ಸಹಕಾರದಿಂದ ಆ ಯೋಜನೆ ಇವತ್ತು ಕೈ ಬಿಟ್ಟಿದೆ. ಇವತ್ತು ಏನಾಗಿದೆ ಇಲ್ಲಿ ಅಂತಂದ್ರ, ಹಿಂದೆ ಗುರುಗಳಿದ್ದಾರೆ, ಮುಂದೆ ಗುರಿ ಇದೆ. ನಾವು ಯಾರೂ ಕೂಡ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ಲ ನಮ್ಮ ಸಂಸದರು, ಶಾಸಕರು ಉತ್ತಮವಾಗಿರ್ತಕ್ಕಂಥ ಭರವಸೆಗಳನ್ನು ಕೊಟ್ಟಾರ. ಇಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ. ಇಲ್ಲಿ ಆ ಎಲ್ಲಾ ಪಕ್ಷದವರು ಸಂಘಟನೆ ಇದ್ದಾಗ, ಆ ಪೂಜ್ಯರ ಒಂದು ಸತ್ಯ ಸಂಕಲ್ಪವಿದ್ದಾಗ ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆ ಆಗಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಮನಸ್ಸು ತುಂಬ ಹೇಳ್ತಾ ಇದ್ದೇವೆ. ಇಲ್ಲಿ ಪಶ್ಚಿಮ ಘಟ್ಟದ ಹೋರಾಟದ ಬಗ್ಗೆ ನಮ್ಮ ಅನಂತ ಆಶೀಸರವರು ನಿರಂತರವಾಗಿರ್ತಕ್ಕಂಥ ಹೋರಾಟ ಅವರು ನಮ್ಮ ಸಂಪರ್ಕ ಬಹಳ ವರ್ಷದಿಂದ ನಡೀತಾ ಇತ್ತದು. ಬಹಳಷ್ಟು ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಹೋರಾಟಗಾರರು. ಅವರ ಗುರುಗಳು ನಮ್ಮ ಸರಸ್ವತಿ ಸ್ವರ್ಣವಲ್ಲಿ ಮಹಾಪೂಜ್ಯರು. ಈ ಒಂದು ಸಂಘಟನೆ ಇದೆ, ಆ ಸಂಘಟನೆಗೆ ಒಂದು ಶಕ್ತಿ ತುಂಬಬೇಕಂತಂದ್ರ ಒಬ್ಬ ಕರ್ತೃ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿಯಲ್ಲಿ ಒಂದು ಸಮರ್ಥವಾಗಿರ್ತಕ್ಕಂಥ ಒಂದು ಅನುಷ್ಠಾನದ ಬಲ ಬೇಕು. ಆ ಅನುಷ್ಠಾನದ ಬಲ ಇದ್ರೆ ಮಾತ್ರ ಇಷ್ಟೆಲ್ಲಾ ಜನಸಂಖ್ಯೆ ಜನಸ್ತೋಮ ಬರಲಿಕ್ಕೆ ಸಾಧ್ಯತೆ ಇದೆ.
ನೀವೊಂದು ವಿಚಾರ ಮಾಡ್ರಿ, ಸ್ವಾತಂತ್ರ್ಯದ ಪೂರ್ವದಲ್ಲಿ ಅವಾಗ ಬಹಳ ಜನ ಇರ್ಲಿಲ್ಲ. ನಾವು ಬರೀ ಒಂದು 30 ಕೋಟಿ ಜನಸಂಖ್ಯೆ ಇದ್ದೀವಿ. ಒಬ್ಬ ಗಾಂಧೀಜಿ ಒಂದು ಕರೆ ಕೊಟ್ಟರೆ 30 ಕೋಟಿ ಜನಗಳ ಕೈ ಎತ್ತಾ ಇದ್ರು. ಇಲ್ಲಿ ಸ್ವರ್ಣವಲ್ಲಿ ಸ್ವಾಮೀಜಿಯವರು ಒಬ್ಬ ಕರೆ ಕೊಟ್ರ ಇಡೀ ಜಿಲ್ಲೆನೇ ಇವತ್ತು ಇಲ್ಲಿ ಬರ್ತೈತೆಪ್ಪ ಅಂತಂದ್ರ ಆ ಪೂಜ್ಯರಿರ್ತಕ್ಕಂಥ ಸತ್ಯ ಸಂಕಲ್ಪ ಎಂತದೆ ಅಂತಕ್ಕಂಥನ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಂಡು ಈ ಕಾರ್ಯವನ್ನ ಇಲ್ಲಿಗೆ ಕೈ ಬಿಡಬೇಕು. ಯಾವುದೇ ರೀತಿ ಆಗ್ಲಿಕ್ಕೆ ಅವಕಾಶಗಳನ್ನು ಕೊಡಬಾರ್ದು ಅಂತಕ್ಕಂಥ ಈ ಸಂಸ್ಥೆ, ಈ ಸಂಘದ ಜೊತೆಗೆ, ಈ ನಿಮ್ಮೆಲ್ಲರ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೇವೆ. ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಮತ್ತೆ ಈಗಾಗಲೇ ಸಮಯ ಕೂಡ ಬಹಳಷ್ಟು ಆಗಿದೆ. ಇನ್ನು ಪರಮ ಪೂಜ್ಯರು ಆಶೀರ್ವಚನ ಇದೆ, ಇನ್ನು ಹಲವಾರು ವಿಷಯಗಳು ಚರ್ಚೆ ಆಗುತ್ತಿದೆ. ಆ ಚರ್ಚೆಗೆ ಅವಕಾಶಗಳನ್ನ ಕೊಟ್ಟು ಯಾವುದೇ ರೀತಿ ಯೋಜನೆಗಳನ್ನ ಕೈ ಬಿಡಬೇಕು. ಇದು ಸಾತ್ವಿಕವಾಗಿರ್ತಕ್ಕಂಥ ಹೋರಾಟ. ತಾಮಸ ಹೋರಾಟಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಸಾತ್ವಿಕವಾಗಿ ಹೋರಾಟ ಮಾಡಿ ಸರ್ಕಾರಕ್ಕೆ ಕಿವಿಗೆ ಮುಟ್ಟತಕ್ಕಂಥ ಕಾರ್ಯವನ್ನ ನಾವು ನೀವೆಲ್ಲರೂ ಮಾಡುವಂತಕ್ಕಂಥ ಮಾತೇಳಿ ನಮ್ಮೊಂದೆಡೆ ಮಾತು ವಿರಾಮ ಕೊಡ್ತಾ ಇದ್ದೇವೆ.